ಸ್ವಾಮಿ ಶರಣು ಎಲ್ಲರಿಗೂ ಸ್ವಾಮಿ ಶರಣು ಹೇಳ್ತಾ ಇದು ಗುಲ್ಬರ್ಗದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲಿದ್ದೀನಿ ಅಂದರೆ ಎಲ್ಲ ಗುಲ್ಬರ್ಗದಾಗ ರಾತ್ರಿ ಎಲ್ಲಿ ನಿಂತಿದ್ದೆ, ಸ್ನಾನ ಮಾಡ್ಕೊಂಡು ಪೂಜೆ ಆಯ್ತು. ಇವಾಗ ಸೂರ್ಯದೇವ ಹೊರಗೆ ಬರ್ತಿದ್ದಾನೆ. ಕರೆಕ್ಟ್ ಟೈಮು 6 ಗಂಟೆ ಆಗೈತೆ ನೋಡಿ. ಪೂಜೆ ಗೀಜೆ ಮುಗಿಸ್ಕೊಂಡು ಇನ್ನೂ ಒಣಗಾಕಿಲ್ಲ. ಇಲ್ಲಿಗೆ ಸೈಡಿಗೆ ಕಟ್ಟೋಣ. ಹೊರಗೆ ಕರ್ಪೂರ ಹಚ್ಚಿದ್ದೆ, ಕರ್ಪೂರ ಆರಲಿ ಅಂತೇಳಿ ನಿಲ್ಲಿಸಿದ್ದೆ. ಇವಾಗ ಹೊರಡೋದೆ, ಬನ್ನಿ ಹೊರಡ ಮುಂದೆ ದಾರಿಲಿ ಸಿಗಮ್ಮ. ಇವಾಗ ಡಾಬಾಯಿಂದ ಹೊರಗೆ ಬಂದು ಗಾಡಿ ತಗೊಂಡು ಹೋಗ್ತಾ ಇದ್ದೀನಿ ನೋಡಿ ಸ್ವಾಮಿ. ರೋಡ್ನಾಗೆ ಎಲ್ಲ ಫುಲ್ ಮಂಜು ಬಿದ್ದುಬಿಟ್ಟತೆ. 5 ಗಂಟೆಗೆ ಎದ್ದೋಗ್ಬೇಕಂತಿದ್ದೆ ನಾನು. 5 ಗಂಟೆಗೆ ಹೋದಾಗ ನಮ್ಮ ಗಾಡಿಗೆ ಇಲ್ಲಿ ಕಲ್ಲ ಹೊಡೆದಿದ್ರಂತೆ. ಅದಕ್ಕೆ ಬೇಡ ಅಂತೇಳಿ 5:15 ಎಬ್ರಿಸು ಅಂತ ಹೇಳಿದ್ದೆ ಸ್ವಾಮಿಗೆ. ನಮಗೆ 5 ಗಂಟೆ ಅಷ್ಟೊತ್ತಿಗೆ ಅದು ಎಬ್ರಿಸೋದಕ್ಕಿಂತ ಮುಂಚೆನೇ 5 ಗಂಟೆಗೆ ಎಚ್ಚರ ಆಗ್ಬಿಡುತ್ತೆ ನನಗೆ. ಆವಾಗಿನ್ನೇನು ನಾನು ಎದ್ದು ನೋಡಿದೆ, ಇನ್ನು 5 ಗಂಟೆ ಆಗಿತ್ತು. ಫುಲ್ ಮಂಜು ಬಿದ್ದಿತ್ತು. ಬಿಡು ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಎದ್ರಾತಂತೇಳಿ ಮಕ್ಕಂಡೆ. ಮತ್ತೆ 5:15 ಎಚ್ಚರ ಆಯ್ತು. ಅವಾಗ 5:15 ಎದ್ದು ಪಟ ಸ್ನಾನ ಮಾಡ್ಕೊಂಡು ಪೂಜೆ ಗೀಜೆ ಮಾಡೋ ಅಷ್ಟೊತ್ತಿಗೆ 6 ಗಂಟೆ ಆಯ್ತು. ಇವಾಗ ಅದು ಕಾಲ ಆಗೈತೆ. ಊದಿನ ಕಡ್ಡಿ ಹಚ್ಚಿರೋದು ಹಾಗೆ ನೋಡ್ರಿ, ಕ್ಯಾಮ್ರಾಕ್ಕೆ ಹೆಂಗೆ ಬರ್ತೈತೆ. ಯಾವುದೋ ಗಂಧದ ಉಲ್ಲಾಸ ಊದಿನ ಕಡ್ಡಿ ಘಮ ಅಂತ ಇತ್ತು ಸ್ವಾಮಿ. ಆಮೇಲೆ ಪೂಜೆ ಮಾಡಿ ಹೊರಗೊಂದು ಕರ್ಪೂರ ಹಚ್ಚಿ, ಆ ಕರ್ಪೂರ ಇರಲೇಬೇಕು. ಕರ್ಪೂರ ಇಲ್ಲಾಂದ್ರೆ ನಡೆಯಲ್ಲ ನನಗೆ. ಅಲ್ಲಿ ಮೊನ್ನೆ ಫಸ್ಟ್ನೇ ಪೂಜೆಗೆ ಮಾತ್ರ ಕರ್ಪೂರ ತಗೊಂಡಿದ್ದಿಲ್ಲ, ಅಲ್ಲಿ ಸಿಕ್ಕಿರಲಿಲ್ಲಲ್ಲ. ಮತ್ತು ಆಮೇಲೆ ತುಮಕೂರ್ನಾಗ ಬಂದು ತಗೊಂಡೆ ಕರ್ಪೂರನ ಅಲ್ಲೊಂದು ಅಂಗಡಿಗೆ ತಗೊಂಡು ಅಲ್ಲಿಂದ ಲೋಡ್ ಮಾಡ್ಕೊಂಡು ಬಂದು ನೋಡಿ. ಈ ಟ್ರಿಪ್ ಭಾರಿ ಬೇಜಾರಾಗ್ಬಿಡ್ತು ಸ್ವಾಮಿ. ಯಾಕೆಂದರೆ ಯಾರು ಬರಲಿಲ್ಲ ಜೊತೆಗೆ. ಬರ್ತನ ಅಂತೇಳಿ ಎಲ್ಲ ಕೈ ಕೊಟ್ಟರು. ಆ ಸ್ವಾಮಿ ನೋಡಿದರೆ ಫೋನಿಗೆ ಮಾಡಿದ್ರು, ಫೋನ್ ಎತ್ತಲಿಲ್ಲ, ಏನಿಲ್ಲ. ನಾಗ್ಪುರಲ್ಲ ಹೋಗಿ ಬಂದ್ರಾತಂತೇಳಿ ಬಂದೆ. ಮತ್ತೇನು ಮಾಡ್ತೀರಿ ಸ್ವಾಮಿ, ಯಾರು ಬಂದಿಲ್ಲ ಅಂದಮೇಲೆ ಕಾಯೋಕ್ಕಂತೂ ಆಗೋದಿಲ್ಲ. ಇನ್ನು ಕೆಲವರು ಕಮೆಂಟ್ ಮಾಡ್ಬೋದು, ನೀವು ಊಟ ಸರಿಯಾಗಿ ಕೊಡಿಸಲ್ಲ ಅದಕ್ಕೆ ಬಿಟ್ಟು ಹೋಗಿದ್ದಾರೆ, ಖರ್ಚು ನೋಡ್ಕೊಳಲ್ಲ ಅಂತೇಳಿ. ಸ್ವಾಮಿ ನಾನು ಇದ್ದದ್ದು ಹೇಳ್ತೀನಿ, ಊಟ ಅವ್ರು ಏನು ಬೇಕಾದರೂ ತಗೊಂಡು ಮಾಡಲಿ. ಗಾಡಿಯಾಗ ಇಷ್ಟ ಬಂದಿದ್ದು ಇಂಥದ್ದು ಮಾಡೋಣಂದ್ರೆ ಮಾಡ್ಕೊಡ್ತೀನಿ. ಬೇರೆ ಕೆಟ್ಟ ಚಟ ಇದ್ದರೆ ನನಗೆ ಆಗಲ್ಲ. ತೀರ್ಥ ಹೊಡೆಯೋರಂದ್ರೆ ಆಗಲ್ಲ, ಅವ್ರನ್ನ ಹತ್ರಕ್ಕೂ ಬಿಟ್ಕೊಳಲ್ಲ. ತೀರ್ಥ ಕೊಡ್ಸೋದೇ ಇಲ್ಲ ನಾನು. ಮೊದಲೇ ನನ್ನ ಗಾಡಿಗೆ ಕರ್ಕೋಬೇಕಾದ್ರೆ ಹೇಳ್ಬಿಡ್ತೀನಿ, ತೀರ್ಥ ಅಂದರೆ ನನ್ನ ಗಾಡಿ ಹತ್ರ ಬರಬೇಡ, ನೀನು ಹೋಗ್ಬಿಡು ಅಂತಂದು. ಅಷ್ಟೇ ನಮ್ಮದು ಆ ಪಾಲಿಸಿ ಇರೋದು. ನೀವು ಕೆಳಗೆ ಕಮೆಂಟ್ ಮಾಡ್ತೀರಂತ ನನಗೆ ಗೊತ್ತು. ಅದಕ್ಕೆ ನಾನೇ ಹೇಳ್ಬಿಟ್ಟೆ, ನೀವು ಕಮೆಂಟ್ ಮಾಡೋದಕ್ಕಿಂತ ಮುಂಚೆನೇ. ನಾವು ಇಪ್ಪಟ್ಟು ಸಿಂಗಲ್ ಓಡಾಡೋಕ್ಕಾಗಲ್ಲ ಸ್ವಾಮಿ. ಓಡಾಡ್ಬೋದು, ಈ ಹೈಟ್ ಇರುತ್ತೆ, ಇದು ಹಗ್ಗ ಲೂಸ್ ಆಗ್ತಿರ್ತತೆ. ನಂದು ಹಗ್ಗ ಸರಿಯಿಲ್ಲ. ಆ ಗಾಡಿಯಾಗಂದ್ರೆ ಹಗ್ಗ ಚೆನ್ನಾಗೈತೆ. ಅದು ಒಂತಾಗ ಹಾಕಿದ್ದು ಮತ್ತೆ ಹಗ್ಗನೇ ಲೂಸ್ ಆಗಲ್ಲ, ಆ ಥರ ಹಗ್ಗ ಅದು. ಆ ಗಾಡಿಯಾಗ ಆ ಥರ ಹಗ್ಗ ಇರೋದು. ಈ ಗಾಡಿಗೂ ನಾನು ಆ ಥರ ಹಗ್ಗ ತಗೊಂಬರ್ಬೇಕಂತಿದ್ದೆ. ಅದು 40 kg ಹಾಕಿದ್ರೂ ಒಂದು ಗಾಡಿ ಕಮ್ಮಿ ಬಿತ್ತು. ಮತ್ತು ಇಂದೂರಿಂದ ಹಗ್ಗ ತರ್ಸೋಣ ಅಂತಿದ್ದೆ. ಅಷ್ಟರಾಗೆ ನಮ್ಮ ಓನರ್ ಸ್ವಾಮಿ ಹೋಗಿ ಇಲ್ಲೇ ದುರ್ಗದಾಗ ಸಿಗ್ತತೆ ಅಂತೇಳಿ ತಗೊಬಂದರು. 60 kg 30 kgದು ಒಂದು ಬಂಡ್ಲು, 160 ರೂಪಾಯಿಗೆ 1 kg ಅಂತ ಸ್ವಾಮಿ ಇದು ಹಗ್ಗ. ಇದೇನು ಮಾಡ್ತೀರಾ, ಹಗ್ಗ ಗಂಟ್ನೆಗಳ ಲೂಸ್ ಆಗುತ್ತೆ. ಮುಡಿ ಹಾಕಿದ್ರೇನು ಲೂಸ್ ಆಗಲ್ಲ, ಮುಡಿ ಹಾಕೋ ಅವಶ್ಯಕತೆನೂ ಇಲ್ಲ. ಮುಡಿ ಹಾಕಿದರೆ ಇನ್ನೊಂದು ಮಾಲ್ ಕುತ್ಕೊಂಡಾಗ ಹಗ್ಗ ಟೈಟ್ ಮಾಡೋಕ್ಕೆ ಬರೋಲ್ಲ. ಪಾರ್ಸಲ್ಲು ಏನನ್ನ ಗಟ್ಟಿ ಐಟಮ್ ಇದ್ದರೆ ಮುಡಿ ಹಾಕ್ಬೋದು. ಈ ಕುತ್ಕೋಣ ಅಂಥದ್ದು ಅವಕ್ಕೆಲ್ಲ ಹಗ್ಗ ಮುಡಿ ಹಾಕ್ಬಾರ್ದು. ಮುಡಿ ಹಾಕಿದರೆ ನಮಗೆ ತೊಂದರೆ. ಜೊತೆಗೊಬ್ರು ಇದ್ದಿದ್ರೆ ಏನು ತೊಂದರೆ ಆಗ್ತಿದ್ದಿಲ್ಲ, ಟೈಟ್ ಮಾಡ್ಕೊಬೋದಾಗಿತ್ತು. ಒಬ್ಬನೇ ಇದ್ರೂ ಟೈಟ್ ಮಾಡ್ಕೊತೀನಿ. ಟೈಟ್ ಮಾಡ್ಕೊಳೋ ಮೆಥಡ್ ನಮಗೆ ಗೊತ್ತೈತೆ, ಹೆಂಗೆ ಟೈಟ್ ಮಾಡಬೇಕು ಏನಂತೇಳಿ. ಏನಂದ್ರೆ ಒಬ್ರು ಜೊತೆಗೆ ಇರ್ಬೇಕಷ್ಟೇ ಮಾತಾಡೋಕ್ಕೆ. ಗಾಡಿ ರೋಡ್ನಾಗ ಏನಾದ್ರೆ ಏನೂ ಆಗೋದು ಬೇಡ. ದೇವ್ರ ದಯದಿಂದ ಇದುವರೆಗೂ ನನ್ನ ಗಾಡಿ ರೋಡಲ್ಲಿ ಎಲ್ಲೆಲ್ಲಿ ನಿಂತಿಲ್ಲ, ಕೈ ಕೊಟ್ಟಿಲ್ಲ ಮಧ್ಯ ರೋಡಲ್ಲಿ. ಅದು ಏನೇ ಆದ್ರೂ ಶೋರೂಮಿಗೆ ಬರೋ ಗಂಟ ಬಂದತ್ತೆ, ಪೂರ್ತಿ ಬಂದಾಗ ನಿಂತಿಲ್ಲ. ಮೊನ್ನೆ ಪಂಡ್ರಾಪುರಿಂದ ಬರ್ಬೇಕಾದ್ರೆ ಇದು ಡೆಫಿನ್ ಫಿಲ್ಟ್ರ್ ಬ್ಲ್ಯಾಕ್ ಆಗಿ ಡೋಜರ್ ಕೆಲಸಕ್ಕೆ ಬಂದಿತ್ತಲ್ಲ, ಆ ಗಾಡಿ ಅಲ್ಲೇ ನಿಂತ್ಕೋಬೋದಾಗಿತ್ತು. ಆದರೆ ನಿಂತ್ಕೊಂಡಿಲ್ಲಿ ನನ್ನ ತಾಯಿ ಲಕ್ಷ್ಮಿ. ಸೀದಾ ಬಿಜಾಪುರಿಗೆ ಬಂದ್ವಿ. ನಿಧಾನಕ್ಕೆ ಆಗಲಿ ಹೋಗೋ ನಡಿ ಮಗ ಅಂತೇಳಿ ಕರ್ಕೊಂಬರ್ತತ್ತಿದ್ದು. ಈ ಗಾಡಿ ಅಂತಲ್ಲ, ನನಗೆ ಆ 14 ವೀಲ್ ಆಗಲಿ ಮಧ್ಯ ರೋಡಲ್ಲಿ ಸತಾಯಿಸೇ ಇಲ್ಲ. ಒಂದು ಟೈಮು ಏನಾಗಿತ್ತು ಅಂದರೆ ಅದು ಗೇರ್ ಬಾಕ್ಸ್ ಹೋಗ್ಬಿಟ್ಟಿತ್ತು ಊರಾಗೆ. ಅದು ರೈಲ್ವೆ ಗೇಟ್ನಾಗೆ ಹತ್ತದು ಬಿಟ್ಟರೆ ನೀನು ಕಾಡಲ್ಲಿ ಅಲ್ಲಿ ಇಲ್ಲಿ ಎಂದೆಂದೂ ಟ್ರಾವೆಲ್ ಕೊಟ್ಟಿಲ್ಲ, ಏನಿಲ್ಲ. ಗಾಡಿನ ನಾವು ಯಾವ ಥರ ನೋಡ್ಕೊತೀವೋ ಆ ಥರ ನೋಡ್ಕೊತಾವೆ ಗಾಡಿ ನಮ್ಮನ್ನು. ಗಾಡಿನ ಬೇಕಾಬಿಟ್ಟಿ ಮಾಡಿದರೆ ಅವು ನಮಗೆ ಹಂಗೆ ಬೇಕಾಬಿಟ್ಟಿ ಮಾಡೋದು.
ಮತ್ತು ತಿರ್ಗಾ ಟೈರ್ ಎಂತೆಂಥವು ಹಾಕ್ಕೊಂಡು ಹೊಡೆದಿದ್ದೀನಿ ರೋಡ್ನಾಗೆ ಕಾಡ್ನಾಗೆ ಅಲ್ಲಿ ಇಲ್ಲಿ ಡಮ್ಮಂದ ಒಂದಿಲ್ಲ ಅಂತ ಹೇಳ್ತಿಲ್ಲ ನೋಡಿ ಇಂಥ ಅಂದಿದ್ದಾವೆ. ಇನ್ನೇನು ಬೆಳಕರಿತಾ ಬಂತು, ಬಾರ್ಡ್ರು ಹತ್ರಕ್ಕೆ ಬಂದಿವಿ. ಬಾರ್ಡ್ರ್ ದಾಟಿ ಸಿಗನ್ ಬನ್ನಿ ನಮ್ಮ ಸ್ವಾಮಿಗಳಿಗೆ, ನೆಂಟರು ಸ್ವಾಮಿಗಳಿಗೆ ನೋಡ್ಕೊಂಡೆ ಹೋಗ್ಬೇಕು, ಹಂಗೆ ಹೋಗೋಕ್ಕಾಗಲ್ಲ ಅವ್ರಿಗೆ. ಬಾರ್ಡ್ರ್ ದಾಟಿ ಹೋಗನ್ ಬನ್ನಿ. ನೀವು ಕೇಳ್ಬೋದು, ಸ್ವಾಮಿ ನೀವು ಶರ್ಟ್ ಹಾಕ್ಕೊಂಡಿಲ್ಲ, ಚಳಿ ಆಗಲ್ಲ ಅಂತೇಳಿ. ಎಂಥ ಚಳಿ ಇಲ್ಲ ಏನಿಲ್ಲ. ಒಂದು ಸಲ ಅಯ್ಯಪ್ಪ ಸ್ವಾಮಿ ಮಾಲೆ ಮೈ ಮೇಲೆ ಬಿದ್ದ ಮೇಲೆ ಮುಗೀತು, ಚಳಿ ಇರಲ್ಲ ಏನಿರಲ್ಲ. ನೀವೇ ಯೋಚನೆ ಮಾಡಿ, ಬೆಳಗ್ಗೆ 5 ಗಂಟೆಗೆ ಎದ್ದು ಆ ತಟ್ಟಿನಲ್ಲಿ ಫುಲ್ಲು ಫ್ರಿಜ್ ಇದು ಐಸಾದಂಗೆ ಆಗಿರ್ತಾವೆ ನೀರು. ಅಂಥ ನೀರಲ್ಲಿ ಸ್ನಾನ ಮಾಡ್ತೀವಿ ನಾವು ಸ್ವಾಮಿಗಳು, ಅಯ್ಯಪ್ಪ ಸ್ವಾಮಿಯರು ಎಲ್ಲರೂ. ನಾನು ಒಬ್ಬನೇ ಅಂತ ಹೇಳ್ತಿಲ್ಲ, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋರು ಎಲ್ಲ ಸ್ವಾಮಿಗಳು. ಚಳಿ ಕಾಣಲ್ಲ, ಇದು ಒಂದು ಸಲ ಮೈ ಮೇಲೆ ಇರೋವರೆಗೂ ಚಳಿನೇ ಕಾಣಲ್ಲ. ಇದು ಮೈ ಮ್ಯಾಗ್ಲಿಂದ ಹೋದ್ಮೇಲೆ ಚಳಿ ಕಾಣೋದು, ನಮಗೆ ಚಳಿನೇ ಕಾಣಲ್ಲ. ಆ ಶಬರಿಮಲೆಗೆ ಆ ಬೆಟ್ಟದ ಮೇಲೆ ಹೋದ್ರೂ ಸೆಕೆ ಆಗುತ್ತೆ. ತೋರಿಸ್ತೀನಿ. ಹೋದ ವರ್ಷ ಎಲ್ಲ ವಿಡಿಯೋ ಮಾಡಿದ್ದೆ, ಈ ವರ್ಷ ಫುಲ್ ಕ್ಲಾರಿಟಿ ಮಾಡ್ತೀನಿ. ಗೊತ್ತಿಲ್ಲದವನ್ನೆಲ್ಲ ಇನ್ನೂ ತಿಳ್ಕೊಂಡಿದ್ದೀನಿ. ಗುರುಸ್ವಾಮಿಗಳ ಹತ್ರ ಕೇಳಿ ತಿಳ್ಕೊಂಡು ವಿಡಿಯೋ ಮಾಡ್ತೀನಿ. ಬನ್ನಿ ಮುಂದೋಗಿ ಸಿಗುಮ್ಮ. ಇಲ್ಲಿ ಬಾರ್ಡ್ರ್ ಹತ್ರ ಒಂದು ಗಾಡಿ ಬಿದ್ದುಬಿಟ್ಟು ನೋಡಿ ಸ್ವಾಮಿ, ಹಿಂದಕ್ಕೆ ಹೋಗ್ಬಿಟ್ಟೆ. ಗಂಡಿನ ಗಾಡಿ ಏನೋ ಹಿಂದಕ್ಕೆ ಹೋಗತ್ತ ನಿಂತಾಗ ನಮಗೇನೋ ಗೊತ್ತಿಲ್ಲ. ಬಾರ್ಡ್ರ್ ಐತೆ, ಮೋಸ್ಟ್ಲಿ ಹಿಂದಕ್ಕೆ ಮಕ್ಕಳಕ್ಕೆಲ್ಲ ಸೈಡ್ಗೆ ಹಾಕಿರ್ಬೇಕು. ಸೈಡಿಗೆ ಹಾಕಿದಾನೆ, ಅದು ತಪ್ಪಿಲ್ಲ. ಸೀದಾ ನೋಡ್ದಂಗೆ ಇಳಿಸ್ಬಿಡ್ದಾನೆ ಅದ್ರಲ್ಲಿ. ಬೈಕ್ನಲ್ಲಿ ಸ್ವಾಮಿಗಳೇ ಒಂಚೂರು ಸೈಡ್ಗೆ ಹೋಗ್ಬಿಟ್ರಿ, ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಇಂಥ ಸ್ವಾಮಿ ಸಿಕ್ಬಿಟ್ರೆ ನಮಗೂ ಒಳ್ಳೇದು. ಬನ್ನಿ, ಬಾರ್ಡ್ರ್ ದಾಟಿದ್ದೀನಿ. ಇನ್ನೇನು ಆಳಂದ, ಇನ್ನೂ ಮಂಜು ಹೋಗಿಲ್ಲ ನೋಡಿ. ಎಷ್ಟೊತ್ತಲ್ಲಿ ಮಂಜು ಕಾಣ್ತಿದೆ ಮುಂದೆ. ಅಂದರೆ ಫೋನಲ್ಲಿ ಸರಿಯಾಗಿ ಕಾಣಲ್ಲ, ಕ್ಲಿಯರಿಟಿ ಸಖತ್ತಾಗಿ ಅಲ್ಲ, ಇದು ಫೋನಲ್ಲಿ ಕ್ಲಿಯರಿಟಿ ಕಾಣುತ್ತೆ, ಎದುರಿಗೆ ಚೆನ್ನಾಗಿ ಕಾಣುತ್ತೆ. ಸೂರ್ಯದೇವ ಇನ್ನೂ ಹೊರಗೆ ಬಂದಿಲ್ಲ ನೋಡಿ ಸ್ವಾಮಿ. ಬನ್ನಿ, ಇಲ್ಲಿಂದ ಇನ್ನೊಂದು 40 ಕಿಲೋಮೀಟ್ರ್ ಇರ್ಬೋದು ಉಮರ್ಗಾವಿಂದ ಸೀದಾ ಹೌಸ, ಅಲ್ಲಿಂದ ಲಾತೂರು, ಹಿಂಗೆ ನಾಂದೇಡ್ ಮೇಲೆ ಹೋಗ್ಬಿಡೋಣ. ಇವತ್ತು ಸಾಯಂಕಾಲ ಎಷ್ಟೊತ್ತಿದ್ರು ಬುಟ್ಟಿಬೋರಿ ಮುಟ್ಲೇಬೇಕು ನಾವು. ಇವತ್ತು ಸಾಯಂಕಾಲದ ಪೂಜೆ ಬುಟ್ಟಿಬೋರಿಯಲ್ಲಿ ಮಾಡೋಣ, ಮಹಾರಾಷ್ಟ್ರದಲ್ಲಿ ಪಂಜಾಬಿ ಡಾಬಾದಾಗೆ. ಅಲ್ಲೇ ನಿಲ್ಲೋಣ, ಬನ್ನಿ ಹೋಗಿ ಪೂಜೆಗೆ. ಇವತ್ತು ರಾತ್ರಿ ಅಲ್ಲೇ ಮಾಡ್ಕೊಂಡು ನೋಡೋಣ. ನೋಡೋಣ ಅಂತೀನಿ. ಫ್ಯಾಕ್ಟ್ರಿ ತಕ್ಕ ರಾತ್ರಿ ಫ್ಯಾಕ್ಟ್ರಿ ಗೇಟ್ ಒಳಗೆ ತಾಂತೀನಿ ಅಂದರೆ ಫ್ಯಾಕ್ಟ್ರಿ ತಕ್ಕ ಹೋಗೋಣ. ಅಲ್ಲೇ ಬುಟ್ಟಿ ಬೋರಿನಾಗ ಖಾಲಿ ಆಗೋದು. ಇನ್ನು ಬುಟ್ಟಿ ಬೋರಿ ಹಿಂದಕ್ಕೇನೆ ವರ್ಧಾ ಇಂಡಸ್ಟ್ರಿಯಲ್ ಏರಿಯಾ ಅಂತ ಬರುತ್ತೆ, ಅಲ್ಲೇ ಖಾಲಿ ಆಗೋದು. ಫ್ಯಾಕ್ಟ್ರಿ ಹೊರಗೆ ನಿಲ್ಲಿಸ್ತೀನಿ ಅಂದರೆ ಅಲ್ಲಿ ಗಾಡಿನ ಫೋನ್ ಮಾಡಿ ಗಾಡಿ ನಂಬರ್ ಬರ್ಸಿ ಅಲ್ಲೇ ಎಲ್ಲ ನಾನು ನಿಂತ್ಕೊಳ್ಳೋಣ. ಫ್ಯಾಕ್ಟ್ರಿ ಒಳಗೆ ಹೋಗ್ತಂದ್ರೆ ಈಗ ಹೋಗ್ಬಿಡೋಣ ಬನ್ನಿ. ಅಲ್ಲಿ ಯಾವುದೋ ಫೀಲ್ಡ್ ಸೇಲ್ ಫ್ಯಾಕ್ಟ್ರಿ ಐತಂತೆ, ಅಲ್ಲಿಗೆ ಅನ್ಲೋಡು. ಇದು ನಾವು ಲೋಡ್ ಮಾಡಿರೋದು ಏನಂದರೆ, ಈ ರೈಸ್ ಮಿಲ್ ಒಳಗೆ ಅಕ್ಕಿಯಿಂದ ಬಂದಿದ್ದು ವೈಟು ಇದು ಬರುತ್ತೆ ಗೊತ್ತಾ, DRB ಅಂತೇಳಿ. ನಮ್ಮ ಡ್ರೈವರ್ಗಳಿಗೆ ರೈಸ್ ಮಿಲ್ಲಾಗ ಅಂದರೆ ಗೊತ್ತಾಗ್ಬಿಡ್ತತೆ, ಇನ್ನು ಕೆಲವ್ರಿಗೆ ಗೊತ್ತಾಗಲ್ಲ. DRB ನನಗೆ 2 ಮಿಲ್ ಅಂತೇಳಿ ಲೋಡ್ ಮಾಡಿಸಿದ್ದು, ಲೋಡಿಗೆ ಕಳಿಸಿದ್ದು. 4 ಮಿಲ್ಲಾಗಿ ಲೋಡ್ ಮಾಡಿದ್ದೀವಿ. ಎಕ್ಸೆಸ್ ಬಂದಿರತ್ತೆ ಈ ಕಡೆ ಬಂದಿದ್ದು ನೋಡಿ. ಇಲ್ಲಾಂದ್ರೆ ಹೈದ್ರಾಬಾದ್ ಮೇಲೆ ಹೋಗ್ಬಿಡ್ತಿದ್ದೆ. ಹೈದ್ರಾಬಾದ್ ಮೇಲೆ ಹೋಗಿದ್ರೆ ಇವತ್ತು ಮಧ್ಯಾಹ್ನ ಅಷ್ಟೊತ್ತಿಗೆ ಅನ್ಲೋಡಿಂಗ್ ಪಾಯಿಂಟ್ ಮುಟ್ಬಿಡ್ತಿದ್ದೆ. ಇವತ್ತು ಸಾಯಂಕಾಲ ಹಾಕತ್ತೆ. ಬನ್ನಿ ಹೋಗಮ್ಮ. ಔತ್ಸ ರೋಡ್ನಾಗ ಹೋಗ್ತಾ ಇದ್ದೀನಿ. ಲಾತೂರ್ ಬಂದು ಇನ್ನೊಂದು 50 ಕಿಲೋಮೀಟ್ರ್ ಐತೆ. ನಾಗ್ಪುರಿಂದ ಭಾಳ ದೂರ ಐತೆ ಗುರು ನೋಡಿ. ಈ ರೋಡ್ನಾಗ ಹೋಗ್ತಾ ಇದ್ದೀನಿ. ಆ ಕಡೆ ಈ ಕಡೆ ಎಲ್ಲಿ ನೋಡಿದ್ರು ಬರೀ ಕಬ್ಬೆ ಕಾಣೋದು. ಮೈಕ್ ಹಾಕಿಲ್ಲ ನೋಡಿ, ಬಟ್ಟೆ ಕಟ್ಟಿದ್ದೀನಿ ಆರ್ಲ್ ಅಂತೇಳಿ. CC ರೋಡಿಗೆ ಗಾಡಿನೇ ಪಿಕಪ್ ತಾಂತಿಲ್ಲ ನೋಡಿ. ಇದರಲ್ಲಿ ಎಲ್ಲಿಗೆ ಬಂದ್ಬಿಟ್ಟೆ ಎಲ್ಲೋ ಪಾಯಿಂಟ್ ಹತ್ರ ಬಂದ. ಇನ್ನೊಂದು 400-450 ಕಿಲೋಮೀಟ್ರ್ ಹೋದ್ರೆ ಹೆಚ್ಚಾಗ್ಬಿಡ್ತು. ನೋಡೋಣ ಎಲ್ಲಿಗೆ ಆಗ್ತತ್ತ. ನಮಗೆ ಹೌಸಾಗಿ ಹೋಗಿ 4 ಲೈನ್ ಹತ್ತೋವರೆಗೆ ಇಷ್ಟೇ. ಹೋಗಿ ಲಾತೂರಲ್ಲಿ ಸಿಗೋಣ ಬನ್ನಿ. ಲಾತೂರ್ ದಾಟ್ ಬಂದೆ. ಹಗ್ಗ ಲೂಸ್ ಆಗಿಬಿಟ್ಟಿದ್ವು ಒಂದೆರಡು. ಹಿಂದೆ ರಿಂಗ್ ತಗೊಂಡೋಗಿ ಟೈಟ್ ಮಾಡ್ಕೊಂಬಂದೆ. ಅದು ಏನಾಗ್ಬಿಟ್ಟಂತಂದರೆ ನನ್ನ ಕೈಗೆ ಹೊಡೆತ ಬಿದ್ದುಬಿಡ್ತು ರಿಂಗು, ಹಗ್ಗ ಲೂಸಾಗಿ. ಏನು ಮಾಡೋಕ್ಕೆ ಬರೋಲ್ಲ, ಕೆಲಸ ಮಾಡ್ಕೋಬೇಕು. ಅದರಲ್ಲೂ ಮೊದಲೇ ಸಿಂಗಲ್ ಬೇರೆ ಇರೋದು. ಹಿಂದಕ್ಕೆ ಇನ್ನೊಂದು 3-4 ಬೆಲ್ಟ್ ಹಾಕ್ಬಿಟ್ಟಿದ್ರೆ ತಲೆನೇ ಕೆಡಿಸ್ಕೊಂತಿದ್ದಿಲ್ಲ ನಾನು. ಹಿಂದೆ ಒಂದು ಚೂರು ಹೈಟ್ ಐತೆ, ಅದಕ್ಕೆ ಬೆಲ್ಟ್ ಹಾಕೋಕ್ಕಾಗಿಲ್ಲ. ಅದು ಏನಾಗುತ್ತಂದರೆ, CC ರೋಡಿಗೆ ಹೋಗ್ತಾ ಹೋಗ್ತಾ ಮಾಲು ಹಿಂದೆ ಕುತ್ಕೊಂತಾನೆ ಇರುತ್ತೆ.
ಹಂಗಾಗಿ ಹಂಗಾಗುತ್ತೆ, ಏನು ಮಾಡೋಂಗಿಲ್ಲ, ಟೈಟ್ ಮಾಡ್ಕೋಬೇಕು. RTO ಬೇರೆ ಹೋಗ್ತಾ ಇದ್ದಾರೆ. ಲಿಫ್ಟ್ ಎತ್ತಿದ್ದೆ ನಾನು ನೋಡೇ ಇಲ್ಲ. ಈ ರೋಡ್ನ ಇಲ್ಲಿ ಲಿಫ್ಟ್ ಇಳಿಸ್ಕೊಂಡು ಹೊಡಿಲೇಬೇಕು. ಅದು ಟೈರ್ ಸರಿ ಇಲ್ಲ ಅಂತೇಳಿ ನಿನ್ನೆ ಎಲ್ಲ ಎತ್ಕೊಂಬಂದೆ. ಇವಾಗ ಇಳಿಸಿ ಹೊಡಿಬೇಕು. ಇಲ್ಲಿಂದ ಒಂದು 2-3 ಅಪ್ಪ ಇದಾಗ್ತವೆ. ಇವು ಅಪ್ಪ ದಾಟಿಬಿಟ್ರೆ ಮುಗೀತು. ನನಗೆ ಇಲ್ಲೊಂದ್ಸಲಿ ಕಳ್ಳರು ಬೆನ್ನತ್ತಿದಾಗ ಇಲ್ಲೇ ಲೆಫ್ಟ್ ಸೈಡಿಗೆ ಪಂಜಾಬಿ ಹೋಟ್ಲೈತೆ, ಇಲ್ಲಿಗೆ ಬಂದಿದ್ದೆ. ನಾನು ಸ್ವಲ್ಪ ಹೊತ್ತು ಮುಂಚೆ ಬಂದಿದ್ದೆ, ರಾತ್ರಿ ಅಲ್ಲಿ ಮಕ್ಕಂತಿದ್ದಿಲ್ಲ. ಒಂದು 5 ಗಂಟೆಗೆ ಪಾಸ್ ಆಗಿತ್ತು. ಇನ್ನೂ ರಾತ್ರಿ ಫುಲ್ ಗಾಡಿ ಬರ್ಬೋದಾಗಿತ್ತು. ನಾನು ಅಲ್ಲಿಂದ ಉಮರ್ಗಾಂವ್ ಬರೋಷ್ಟೊತ್ತಿಗೆ 9 ಗಂಟೆ ಆಗೋದು. ಈ ಕಡೆ ಔಸರ್ ರೋಡ್ನಾಗ ಬೇರೆ ಅಲ್ಲಿ ಹೊಡೆತ ತಿಂದಿದ್ದಾರೆ ನಮ್ಮ ಫ್ರೆಂಡ್ಗಳು. ನಮಗೆಲ್ಲ ಪರಿಚಯ ಇರೋರೆ ಸಿರ್ಸಿ ಡ್ರೈವರು. ಏನೋ ಎತ್ಕೊಂಡ್ಬಂದಿದ್ದ ಗುರು ಹೊಸಪೇಟೆಯಿಂದನೂ ಏನೋ ಲೋಡ್ ಬಂದಾಗ ಅಲ್ಲಿ ಬಂದಿದ್ದ. ಆವಾಗ ರಾತ್ರಿಕ್ಕೆ ಅಡ್ಡಕ್ಕೆ ಹೊಡೆದು ಫೋನ್ ದುಡ್ಡೆಲ್ಲ ಕಸ್ಕೊಂಡು ಹೋಯ್ತಂತೆ. ಅದಕ್ಕೆ ನಾನು ಬರಲಿಲ್ಲ. ನಾವು ಉಮರ್ಗಾವಿಂದ ಔಸ ಬರ್ತೀವಲ್ಲ, ಆ ರೋಡಲ್ಲಿ 60 ಕಿಲೋಮೀಟ್ರು ಗಾಡಿ ಬರೋಲ್ಲ, ನೈಟು ಬರ್ತವೆ. ಆದರೆ ಇದು ಲೋಕಲ್ ಗಾಡಿ. ನಾನು ರಾತ್ರಿ ಬರ್ಬೇಕಾಯ್ತು. ಇಲ್ಲೇ ನೋಡಿ ತೋರಿಸ್ತೀನಿ. ಇಲ್ಲಿ ಲೆಫ್ಟ್ ಸೈಡಿಗೆ ಇದು ಪೆಟ್ರೋಲ್ ಬಂಕ್ ಕಾಣ್ತಿದೆಯಲ್ಲ, ಭಾರತ್ ಬಂಕು. ಇಲ್ಲಿಗೆ ಬರ್ಬೇಕಂತಿದ್ದೆ, ಬರೋಕ್ಕಾಗಲಿಲ್ಲ. ಅದಕ್ಕೆ ಸುಮ್ಮನೆ ಅಲ್ಲೇ ಮಕ್ಕೊಂಬಿಟ್ಟೆ. ನೋಡಿ, ಪೆಟ್ರೋಲ್ ಬಂಕು, ಡಾಬಾ ಎಲ್ಲ ಇಲ್ಲಿದೆ, ಪಂಜಾಬಿ ಡಾಬಾ. ಇವಾಗ ನಾವು ಆ ಕಡೆ ಬಂದು ರಾತ್ರಿ ಗಾಡಿನೇ ಓಡಾಡಲ್ಲ, ಕಮ್ಮಿ. ಎಲ್ಲ ಇಲ್ಲೇ ಬಂದು ಆಲ್ಟ್ ಆಗೋದು. ನನ್ನ ಜೊತೆಗೆ ಒಂದು ಗಾಡಿ ಬಂದಿತ್ತು ದುರ್ಗದ್ದು. ಆ ಗಾಡಿ ರಾತ್ರಿ ಸೀದಾ ಇಲ್ಲಿಗೆ ಬಂದು ಹೋಗ್ಬಿಟ್ಟತೆ. ಫೋನೇ ಎತ್ತಿಲ್ಲ. ಫೋನ್ ಎತ್ತಿದ್ರೆ ಇಬ್ಬರು ಜೊತೆಗೆ ಹೋಗೋದಾಯಿತು. ಆ ಸ್ವಾಮಿ ಫೋನ್ ಎತ್ತಿಲ್ಲ. ಹೋದರೆ ಹೋಗಲಿ, ಏನು ಮಾಡ್ತೀರಾ. ಅದು ಚಿಕ್ಕಮಂಗ್ಳೂರಿಂದ ಕಟ್ ಪೀಸ್ ಲೋಡಾಗಿ ಬಂದೈತೆ. ಅದು ಹಂಗೆ ಬಂತು. ಈ ಕಡೆ ಯಾಕೆ ಬರ್ತಾವಂದರೆ ಟೋಲ್ ಗೇಟು ದುಡ್ಡು ಉಳ್ಸೋಕೆ ಬರ್ತಾರೆ. ಮತ್ತು ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ ಆ ಕಡೆ ಬರೋಕ್ಕೆ ಈ ಕಡೆ ಬರೋಕ್ಕೂ. ಹಿಂಗೆ ಬಂದಿದ್ದು ನೋಡಿ. ಇವಾಗ 400 ಕಿಲೋಮೀಟ್ರ್ ಐತೆ ನನಗಿನ್ನ ನಾಗ್ಪುರು. ಬೇಗ ಹೋಗೋಣ ಬನ್ನಿ. ಫೈನಲಿ ನಾಂದೇಡಿಗೆ ಬಂದೆ. ಇಲ್ಲಿಂದ ನಾಗ್ಪುರಿಂದ 300 ಕಿಲೋಮೀಟ್ರ್ ಐತೆ ಗುರು. ನಾಂದೇಡಿಗೆ ಬಂದು ಇಲ್ಲಿಂದ ಮೊದಲೇ ಈ ಬೈಪಾಸು ವಿಚಿತ್ರ ಗುಂಡಿ ಬಿದ್ದುಬಿಟ್ಟಿತ್ತು. ಇವಾಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈ ಬೈಪಾಸ್ನಾಗ ಇನ್ನೂ ಒಂದು 30 ಊಟಕ್ಕೆಲ್ಲಿ ನಿಲ್ಲಿಸ್ಲಿಲ್ಲ. ಅಲ್ಲಿ ನಾಂದೇಡಕ್ಕೆ ಬರ್ಬೇಕಾದ್ರೆ ಹಣ್ಣು ಸಿಕ್ಕು. ಹಣ್ಣು ತಗೊಂಡೆ. ಇಲ್ಲಿದಾವೆ ನೋಡಿ, ಕಿತ್ಲೆಹಣ್ಣು. ಒಂದು 4 ಬಂದಿದ್ದು 1.25 kgಗೆ. ನಾನು ತಿನ್ನೋದು ನೋಡಿ ಯಾರೋ ಒಂದು ಮಹಾರಾಷ್ಟ್ರ ಗಾಡಿ ನನಗೊಂದು ಕೊಡೋಂದ. ಒಂದು ತಕ್ಕೊಟ್ಟೆ, ಒಂದು ನಾನು ತಿಂದೆ. ಮತ್ತಿಂದ 2 ಇದ್ದಾವೆ. ಮತ್ತು 1 kg ಸೇಬು ತಗೊಂಡಿದ್ದೆ. ಯಾಕಂದ್ರೆ ನಾನು ಅಲ್ಲಿ ಊಟ ಮಾಡೋಣ ಅಂತ ಒಂದು ಹೋಟ್ಲಾಗ ನಿಲ್ಲಿಸಿದ್ರೆ ಇಲ್ಲಿ ಯಾವ ಏರಿಯಾದಾಗೂ ಸಸ್ಯಾಹಾರಿ ಊಟ ಸಿಗಲಿಲ್ಲ. ಮತ್ತು ಅಲ್ಲೆಲ್ಲ ಇದಪ್ಪ ಎಲ್ಲಿ ನೋಡಿದ್ರು ರಬ್ಬರ್ ಅಂದರೆ ಕೆಲವ್ರಿಗೆ ಅರ್ಥ ಆಗ್ಬಿಡ್ತದೆ. ಸಸ್ಯಾಹಾರಿ ಊಟ. ಮತ್ತು ನಾನು ಗಾಡಿಯಲ್ಲಿ ಮಾಡ್ಕೊಳ್ಳೋಣ ಅಂದರೆ ತರಕಾರಿ ಇರಲಿಲ್ಲ. ತರಕಾರಿ ತಗೊಂಡು ಮಾಡ್ಕೊಳ್ಳೋಷ್ಟು ಟೈಮೂ ಇರಲಿಲ್ಲ ನನಗೆ. ಒಂದ್ಸಲಿಗೆ ಇನ್ನೇನು ಮಾಡ್ಕೊಳ್ಳೋಣ ಅಂತೇಳಿ ಮಾಡಲಿಲ್ಲ. ಮಾಡಿದರೆ ಒಂದು ಸ್ವಲ್ಪ ಮಾಡಬೇಕು. ನಾಳೆಗೆ ಯಾವಾಗ ಮಾಡೋಣಂತೆ. ಇವಾಗ ಪೇಷನ್ಸ್ ಟೈಮ್ ಇರಲಿಲ್ಲ. ಯಾಕಂದರೆ ಫಸ್ಟ್ ಏರಿಯಾ ಪಾಸ್ ಮಾಡಬೇಕು. ಯಾವ ಏರಿಯಾ ಅಂದರೆ ಯಾವ್ದು ಇದು ಯವತ್ಮಾಲು, ಅದೆಲ್ಲ ದಾಟಬೇಕು. ಇವಾಗ ಎಲ್ಲಿದ್ದೀನಿ ಅಂದರೆ ನಾನು ಕರೆಕ್ಟಾಗಿ ವಾರಂಗಪಟ್ಟಣದಿಂದ ರೈಟಿಗೆ ಹೊಡ್ಕೊಂಡು ನಾಗ್ಪುರ್ ಕಡೆ ಪ್ರಯಾಣ ಬೆಳೆಸಿದ್ದೀನಿ. ರೋಡು ಖಾಲಿ ಐತೆ. ಇಲ್ಲೊಂದು 4-5 ಊರಕ್ಕೆ ಹೋಗ್ತತೆ. ನೋಡೋಣ ಊರಕ್ಕೆ ಹೋಗ್ತತೆ ಬೈಪಾಸ್ನಾಗ ಹೋಗ್ತತೆ ಅಂತೇಳಿ. ನೋಡಿ, ರೋಡಲ್ಲಿ ಎಲ್ಲ ಒಂದೊಂದು ಗಾಡಿ ಹೋಗ್ತಿದ್ದಾವೆ ಅಷ್ಟೇ. ನಮ್ಮದೇ ಗಾಡಿ ರೋಡ್ ತುಂಬ. ಅಲ್ಲೊಂದು ಬಸ್ಸು. ಡೇ ಟೈಮ್ನಾಗೆ ಆಗ್ಲತ್ತೆ ಇಷ್ಟು ಗಾಡಿ ಕಮ್ಮಿ ಇರ್ತವೆ. ನೈಟ್ ಇನ್ನು ಎಷ್ಟು ಇರ್ಬೋದು. ನೈಟನ್ನು ಇಷ್ಟೇ, ಎಲ್ಲ ಒಂದೊಂದು ಗಾಡಿ ಇರ್ತವೆ. ಇದು ಕಲ್ಕತ್ತಾ ಗಾಡಿಯೆಲ್ಲ ಎಕ್ಸ್ಪ್ರೆಸ್ ಹೈವೇ ಹತ್ತೋಗಿರ್ತವೆ. ಅಲ್ಲಿ ಎಕ್ಸ್ಪ್ರೆಸ್ ಹೈವೇಗೂ ಹೇಳ್ಕೊಳ್ಳೋಷ್ಟು ಗಾಡಿನೇ ಇರಲ್ಲ ಈ ನಾಗ್ಪುರ್ ಲೈನ್ನಾಗೆ. ಆದಷ್ಟು ಡೇನೇ ಪಾಸ್ ಮಾಡಬೇಕು. ನಮಗೆ ಇದು ಯವತ್ಮಾಲ್ ಬಂದು ಒಂದು 200 ಕಿಲೋಮೀಟ್ರ್ ಐತೆ. ಸಾಯಂಕಾಲ ಒಂದು 6 ಗಂಟೆಗೆ ಅದು ಯವತ್ಮಾಲ್ ಪಾಸ್ ಆದರೆ ಸಾಕು. ಅಲ್ಲಿಂದ ಹತ್ಲಾಗ ಹೋಗ್ಬಿಡ್ತೀನಿ. 1 ಗಂಟೆ ವರ್ಧಾ. ಯವತ್ಮಾಲಿಂದ 1 ಗಂಟೆಗೆ ವರ್ಧಾಗೆ ಹೋಗ್ಬಿಡ್ತೀನಿ. ವರ್ಧಾ ದಾಟಿರೋ ಟೆನ್ಷನ್ ಇಲ್ಲ. ಒಟ್ಟು ಈ ರೋಡ್ನಾಗ ಒಂದು 8-9 ಗಂಟೆವರೆಗೆ ಟೆನ್ಷನ್ ಇರಲ್ಲ. 10 ಗಂಟೆ ಮೇಲೆ ಗಾಡಿ ಕಮ್ಮಿ ಆಗ್ತವೆ. ಅವೇ ಗಾಡಿ ಓಡಾಡ್ತಿರ್ತವೆ, ಕಂಪ್ನಿ ಗಾಡಿಗಳು, ಯಾವನ್ನ ಜೊತೆ ಗಾಡಿಗಳು.
ಲೇಟಾಗಿ ಬಂದರೆ ನಾಂದೇಡಿಂದ ಒಂದು 7-8 ಗಂಟೆಗೆ ಬಂದರೆ ಇಲ್ಲಿ ರೈಟ್ ಸೈಡಿಗೆ ಒಂದು ಡಾಬಾ ಕಾಣ್ತಿದೆ ನೋಡಿ. ಡಾಬಾದ ಮುಂದೆನೇ ಯೂ ಟರ್ನ್ ಐತೆ. ಇದು ಬಂದು ಪಂಜಾಬಿ ಡಾಬಾ. ಇಲ್ಲೇ ಮಕ್ಕಂಬೋದು, ಇಲ್ಲೇನು ಟೆನ್ಷನ್ ಇಲ್ಲ. ನಾನು ಲೇಟಾಗಿ ಬಂದಿದ್ರೆ ಇಲ್ಲೇ ಮಕ್ಕಂತಿದ್ದು, ಮುಂಚೆ ಬಂದಲ್ಲ. ಇಷ್ಟೊತ್ತಿಗೆ ನಿಲ್ಲಿಸಿದ್ರೆ ಮರ್ಯಾದೆ ಇರ್ತದೆ ಗುರು ಮಧ್ಯಾಹ್ನಕ್ಕೆ. ನಾಳೆ ಖಾಲಿ ಆಗೋ ಗಾಡಿ ನಂದು. ನಾಳೆಗೆ ಎಷ್ಟೊತ್ತಿದ್ರು ಖಾಲಿ ಮಾಡಬೇಕು. ಇವತ್ತು 8 ತಾರೀಕು, ಕರೆಕ್ಟಾಗಿ ನಾನು 17ಕ್ಕೆ ಹೋಗೋದಂದರೆ ಇನ್ನು 9 ದಿವಸ ಐತೆ. 9 ದಿನದಾಗ ವಾಪಸ್ ಬರ್ಬೇಕು ನಾನು. ಅಷ್ಟೊಳಗೆ ಬರ್ತೀನಿ ನಾನು. ಅಹಮದಾಬಾದಿಗೆ ಹೋಗ್ತಿದ್ದೆ ನಾನು. ನನಗೆ ಇದು ಗುರು ಏನು ಸಮಯ ಅದು, ಬರೀ ಗುರು ಬರ್ತೈತೆ ಏನು ಸಮಯ. ಚಿಕ್ಕಮಂಗ್ಳೂರಿಂದ ಕಟ್ ಪೀಸ್ ಲೋಡಿತ್ತು ಅಹಮದಾಬಾದಿಗೆ ಹೋದಕ್ಕೆ ಖಾಲಿಯನ್ನಾಗೋದು. ಲೋಡಿಂಗು ತಂಡ ಬಿದ್ದುಬಿಟ್ಟತೆ. ನಮ್ಮದು 14 ವೀಲು ಅಹಮದಾಬಾದಿಗೆ ಹೋಯ್ತು. ಇದು 20 ತುಂಬ್ಕೊಂಡು ಹೋಯ್ತು 14 ವೀಲು. ಅದ್ರಾಗೆ 2 ಡ್ರೈವರ್ ಇದ್ದರು. ಹಾಸನಿಂದ ತುಂಬ್ಕೊಂಡು ಹೋಯ್ತು. ಅದು ಇನ್ನೂ ಲೋಡ್ ಆಗಿಲ್ಲ. ಅದು ನನಗಿನ್ನ ಮುಂಚೆ ಹೋಯ್ತು. ಇನ್ನೂ ಲೋಡ್ ಆಗಿಲ್ಲ. ಅದು ಸ್ವಲ್ಪ ಲೋಡಿಂಗ್ ಡಲ್ ಐತೆ. ಅದಕ್ಕೆ ಮತ್ತಿನ್ಯಾಕೆ ಅಹಮದಾಬಾದಿಗೆ ಹೋಗೋಣ ಅಂತೇಳಿ ಹೋಗಲಿಲ್ಲ. ಮೊನ್ನೆನೇ ಹೋಗಿ 4 ದಿವಸ ಮಕ್ಕೊಂಡು ಅದು ಕಮ್ಮಿ ಬಾಡಿಗೆ ಟೈಲ್ಸ್ ಬಂದೀನಿ. 29 ಬಾಕ್ಸ್ ಬೇರೆ ಡ್ಯಾಮೇಜ್ ಬೇರೆ ಬಂದವೆ. ಅದು ಸೌಕರ್ಯಕ್ಕೆ ಗೊತ್ತಿಲ್ಲ ಏನಿಲ್ಲ. ಒಟ್ಟು ಫಂಕ್ಷನ್ ಅಹಮದಾಬಾದ್ ಮುಟ್ಬಿಟ್ಟತೆ. ಅಲ್ಲಿಂದ ಏನು ಹೇಳ್ತಾರೋ ಗೊತ್ತಿಲ್ಲ. ಟ್ರಾನ್ಸ್ಪೋರ್ಟ್ನಾಗೆ ಏನು ಹೇಳ್ದಾಗಲೇ ಗೊತ್ತಾಗೋದು. ನಮ್ಮ ಓನರ್ ಕೇಳಿದಾಗಲೇ ನೋಡೋಣ. ಬನ್ನಿ ಹೋಗಿ ಒಂದೇ ಸಲ. ಇವಾಗ ಎಲ್ಲೆಲ್ಲಿ ನಿಲ್ಲಿಸಲ್ಲ. ಎಲ್ಲಿ ನಿಲ್ಲಿಸೋದಂದರೆ ಸೀದಾ ವರ್ಧ ದಾಟಿದ ಮೇಲೆ ಒಂದು ಪಂಜಾಬಿ ಡಾಬಾ ಐತೆ. ಅಲ್ಲೋಗಿ ನಿಲ್ಲಿಸಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಅಲ್ಲೇ ಊಟ ಮಾಡೋಣ. ಯಾಕಂದ್ರೆ ಅಲ್ಲಿ ಪ್ಯೂರ್ ವೆಜ್ ಸಿಗುತ್ತಲ್ಲ, ಅದಕ್ಕೆ. ಬನ್ನಿ ಅರಣಿ ಘಾಟ್ ಹತ್ರ ಬಂದ್ವಿ. 2 ಟ್ರಾಲಿ ಹಾಕ್ಕೊಂಬರ್ತಾರೆ ಘಾಟ್ ಮೇಲೆ. ಒಂದು ಟ್ರಾಲಿ ನಿಲ್ಲಿಸಿ ಒಂದೊಂದು ಟ್ರಾಲಿ ಹಾಕ್ಕೊಂಡು ಇಳಿಸ್ತಾರೆ. ಯಾಕಂದರೆ 2 ಟ್ರಾಲಿ ಹಾಕಿದರೆ ಗಾಡಿ ಕಂಟ್ರೋಲ್ ಸಿಗೋಲ್ಲ. ನಾನೇನು ಸುಮ್ಮನೆ ಟಾಪ್ ಗೇರ್ ಹಾಕ್ಬಿಡ್ತಾಯಿದ್ದೀನಿ ಅಲ್ಲಿ ಗುರುವೆ. ಇಂಜಿನ್ ಬ್ರೇಕ್ ಹಾಕಿದ್ನಿ. ಇವಾಗ RPM 10 ದಾಟಿಗೆ ಆನ್ ಆಗುತ್ತೆ ನೋಡಿ. ರೋಡ್ ಖಾಲಿ ಐತೆ. ಘಾಟ್ ಇಳಿಸಿ ಸಿಗೋಣ ಬನ್ನಿ. ಕೆಳಗೆ ನೀರು ಬೇರೆ ಹಾಕ್ತಿದ್ದಾರೆ. ಬೆಳಗ್ಗೆಯಿಂದ 420 ಕಿಲೋಮೀಟ್ರ್ ಬಂದು ಗಾಡಿ ಸ್ಟಾಪ್ ಮಾಡಿದ್ದೀನಿ ಟೀ ಕುಡಿಯೋಕ್ಕೆ. ಇದು ಯಾವುದಂದ್ರೆ ಹೈವೇ ರೋಡಿನ ಕ್ಯಾಂಟೀನ್. ಇದು ಊಟ ಇಲ್ಲ ಏನಿಲ್ಲ. ನನಗೆ ಊಟ ಮಾಡೋಕ್ಕೆ ಬೇಜಾರಾಗ್ಬಿಡ್ತು. ಅದಕ್ಕೆ 7 ತಿನ್ಕೊಂಡೆ ಬಂದೆ. ಟೀ ಕುಡಿದು ಸಮೋಸ ಪಾರ್ಸಲ್ ತಗೊಂಡು ಹೋಗೋದು. ಗಾಡಿ ಇಲ್ಲಿ ಕಾಣ್ತಿದೆ. ಬೆಳಗ್ಗೆಯಿಂದ ಇಂಜಿನ್ನೇ ಆಫ್ ಮಾಡಿಲ್ಲ ನಾವು. ಕರೆಕ್ಟಾಗಿ ಬೆಳಗ್ಗೆ 6 ಗಂಟೆಗೆ 6:15 ಹೊಲ್ಟಾನು. ಹಿಂದ್ಗಡೆ ಅದೆಲ್ಲ ಸೊಟ್ಟಂಬಟ್ಟ ಆಗೈತೆ. 36 ಟನ್ ಗಾಡಿ ಪಾಸ್ ಆಯ್ತು. ಇನ್ನು ನಮ್ದು ಅನ್ಲೋಡಿಂಗ್ ಪಾಯಿಂಟ್ ಬಂದು ಒಂದು 150 ಕಿಲೋಮೀಟ್ರ್ ಐತೆ. 150 ಕಿಲೋಮೀಟ್ರ್ ದಾಟಿದರೆ ಫ್ಯಾಕ್ಟ್ರಿಗೆ ಹೋದಂಗೆ. ಬನ್ನಿ ಹೋಗೋಣ ನೋಡಿ. ಇವು ಬೆಳಗ್ಗೆ ಇವೆಲ್ಲ ಇಲ್ಲೇ ಒಣಗಾಕಿದ್ನಿ ನೋಡಿ. ಹೈವೇ ರೋಡಿನ ಕ್ಯಾಂಟೀನ್ ಇದು. ಗುರು ಸಮೋಸ 10 ರೂಪಾಯಿಗೆ ಒಂದು ಸಮೋಸನ 20 ರೂಪಾಯಿಗೆ ಒಂದು ಕೊಟ್ಟ. ಇರಲಿ, ಹೋದ್ರಾಗ್ಲಿ, ಏನು ಮಾಡೋಂಗಿಲ್ಲ. ಯಾಕೇಳಿ ನಾವು ಲಾರಿಯರ್ ಅಂದರೆ ಎಲ್ಲನೂ ಅಷ್ಟೇ ಕಾಣೋದು. ಎಲ್ಲೋದ್ರೂ ಆಗಲೇ ಒಂದು ಸಲ ಹೇಳ್ಬಿಟ್ಟಿದ್ದೀನಿ. ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆಯೇ ಇಲ್ಲ. ಇವಾಗ ಸಮೋಸ ತಿಂದು ನಂದು ಕರೆಕ್ಟಾಗಿ ಎಷ್ಟು ಕಿಲೋಮೀಟ್ರ್ ಐತೆ ಅಂದರೆ 150 ಐತೆ. ಇನ್ನು ಯವತ್ಮಾಲಿಗೆ ಹೋಗಿಲ್ಲ. ಯವತ್ಮಾಲ ಫಾರೆಸ್ಟ್ ಕಾಣ್ತೈತಲ್ಲ ಮುಂದೆ. ನಿಮಗೆ ಕಾಣಲ್ಲ, ನನಗೆ ಕಾಣುತ್ತೆ. ಅದು ಫಾರೆಸ್ಟ್ ದಾಟಿದ ಮೇಲೆ ಯವತ್ಮಾಲ್ ಬರುತ್ತೆ. ಯವತ್ಮಾಲಿಂದ 150 ಕಿಲೋಮೀಟ್ರ್ ನಾಗ್ಪುರ. ಇನ್ನು ಈ ಕಡೆಗೆ ಖಾಲಿ ಆಗೋದು ನಮ್ಮದು ವರ್ಧಾ ಇಂಡಸ್ಟ್ರಿಯಲ್ ಏರಿಯಾ ಅಂತೇಳಿ. ಅಲ್ಲೇ ಖಾಲಿ ಆಗೋದು. ಇನ್ನು 150 ಕಿಲೋಮೀಟ್ರ್ ಐತೆ. ಹೋಗೋಣ. ಹೋಗಿ ಫಸ್ಟು ರಾತ್ರಿ ಪೂಜೆ, ಆಮೇಲೆ ಉಳಿದಿದ್ದು ನೋಡಿ. ಸಮೋಸ ತಿಂತಿದ್ದೀನಿ. ಒಬ್ಬನೇ ಇರೋದ್ರಿಂದ ಏನೂ ಮಾಡ್ತಿಲ್ಲ, ಏನಿಲ್ಲ. 430 ಕಿಲೋಮೀಟ್ರ್ ಗಾಡಿ ನಿಲ್ಲಿಸಿಲ್ಲ ಎಲ್ಲೆಲ್ಲಿ. ಹಂಗೆ ಬಂದಿದ್ದೆ. ಎಲ್ಲಿ ನಿಲ್ಸಿದ್ನಂದರೆ ನಾಂದೇಡ್ನಾಗ ಮಾತ್ರ ಇದು ಹಣ್ಣು ತಾಣಕ್ಕೆ ನಿಲ್ಲಿಸಿದ್ದು. ಅದು ಬಿಟ್ಟರೆ ಬೆಳಗ್ಗೆಯಿಂದ ಟೀ ಇವಾಗಲೇ ಕುಡ್ದಿರೋದು. ಬನ್ನಿ ನೀವು ತಿನ್ರಿ ಸಮೋಸನ. ಪಂಜಾಬಿ ಹೋಟ್ಲಾಗ ಊಟ ಆಯಿತು, ಪೂಜೆನೂ ಆಯಿತು, ಎಲ್ಲ ಇಲ್ಲೇ ಮಾಡಿದೆ. ಯಾಕೋ ಒಂದು ಸ್ವಲ್ಪ ನಿದ್ದೆ ಬಂದಂಗೆ ಆಕತ್ತೆ. ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಅಷ್ಟೇ ಇರೋದು ನಮ್ಮ ಇಂಡಸ್ಟ್ರಿಯಲ್ ಏರಿಯಾ.
ಬೆಳಗ್ಗೆ ಎದ್ದೋಗ್ಬಿಡೋಣ ಅಂತೇಳಿ ಸೈಡ್ಗೆ ಹಾಕಿದ್ನಿ. ಆಗ ನೋಡಿ ಎಲ್ಲ ಹೆಂಗೆ ಬಂದ್ಬಿಟ್ಟವೆ ಸೈಡಿಗೆ. ಏನು ಮಾಡೋಂಗಿಲ್ಲ. ಇನ್ನೊಂದು 10 ಕಿಲೋಮೀಟ್ರ್ ಐತೆ. ಅಲ್ಲಿಂದ ಬಂದಿದ್ದೀನಿ 1050 1100 ಕಿಲೋಮೀಟ್ರ್ ಬಂದಿದ್ದೀನಿ. 10 ಕಿಲೋಮೀಟ್ರಿಗೆ ಏನಾಗಲ್ಲ, ಹೋಗೋಣ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಹೊಸ್ದಾಗಿ ಯಾರು ನೋಡ್ತಾ ಇದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.